ಬೆಳಕಿನ ಕಡೆ ಬರ್ತಾ ಇದೆ. ಈಗ ನಿಮ್ಮಲ್ಲಿ ನಾವು ವಿನಂತಿ ಮಾಡೋದೇನಂತಂದ್ರೆ, ತಾವು 70 ಜನ ಮತ್ತೊಂದು ಸಾರಿ ಎಂದೂ ಕೂಡ ಕುಡಿದ ಕಡೆ ಹೋಗುವುದಿರ್ಲಿ. ಅದನ್ನ ಒಂದು ಸಾರಿ ಬಿಟ್ರೆ ಮುಗಿದೋಯ್ತು, ಆ ಕಡೆ ಎಂದು ನುಡುವ ಹಾಗಿಲ್ಲ. ಒಂದು ಸಾರಿ ಮನುಷ್ಯ ದೃಢ ನಿರ್ಧಾರ ಮಾಡಿದ್ರೆ ಏನ್ ಬೇಕಾದ್ ಮಾಡಬಹುದು. ಮನುಷ್ಯನ ಹತ್ರ ಇರುವಂತಹ ಶಕ್ತಿ ಸಾಮರ್ಥ್ಯವನ್ನ ಬಳಸ್ಕೊಂಡು ನಾವು ನಮ್ಮ ಜೀವನ ಅಷ್ಟೇ ಅಲ್ಲ, ಇಡೀ ಸಮಾಜವನ್ನು ಕೂಡ ಉದ್ಧಾರ ಮಾಡುವಂತಹ ಶಕ್ತಿ ಸಾಮರ್ಥ್ಯ ದೇವರು ನಮ್ಮಲ್ಲಿಟ್ಟಿದ್ದಾನೆ. ಆ ಸಾಮರ್ಥ್ಯವನ್ನ ಬಳಸ್ಕೋಬೇಕು. ಹಾಗೆ ಮಾಡ್ಬೇಕಾದ್ರೆ ನಾವು ಏನ್ ಮಾಡಬೇಕು? ಒಂದನೇದಾಗಿ, ನಮ್ಮ ಸುತ್ತಮುತ್ತಲು ಬಹಳಷ್ಟು ಋಣಾತ್ಮಕ ಶಕ್ತಿಗಳಿರ್ತವೆ, ಬಹಳಷ್ಟು ನೆಗೆಟಿವ್ ಆಸ್ಪೆಕ್ಟ್ಸ್ ಇರ್ತವೆ. ಆದ್ರೆ ಅದರಿಂದ ನಾವು ಎಂದೂ ಕೂಡ ಪ್ರೇರಿತರಾಗಬಾರದು. ಬಹಳಷ್ಟು ಹಳ್ಳಗಳಿದ್ವು, ಅಲ್ಲಿ ಟ್ರ್ಯಾಕ್ ಮೇಲೆ ಬಹಳಷ್ಟು ಕಲ್ಲುಗಳಿದ್ದು, ಹಳ್ಳಗಳಿದ್ದು. ನಾನು ವಾಕ್ ಮಾಡ್ತಾ ಇದ್ದೆ, ಏನೂ ಸಮಸ್ಯೆ ಇರಲಿಲ್ಲ, ಯಾಕಂದ್ರೆ ನಾನು ಶೂಸ್ ಹಾಕೊಂಡಿದ್ದೆ. ಆದ್ರೆ ಒಂದು ಹರಳು ಮಾತ್ರ ನನ್ನ ಶೂಸ್ ಒಳಗೆ ಬಂತು. ಆ ಶೂಸ್ ಒಳಗೆ ಬಂದಂತ ಒಂದು ಹರಳು ನನಗೆ ಒಂದು 20-30 ಸ್ಟೆಪ್ಸ್ ಕೂಡ ನಡೆಯಕ್ ಕೊಡ್ಲಿಲ್ಲ. ನನಗೇನ್ ಮಾಡ್ಬೇಕಾತಂದ್ರ ಮತ್ತೊಂದ್ಸರಿ ಶೂಸ್ ಬಿಚ್ಚಿ ಆ ಹರಳು ತೆಗೆದು ಮತ್ತೊಂದ್ಸರಿ ಶೂಸ್ ಹಾಕೋಬೇಕಾಗ್ತದೆ. ಆವಾಗನೇ ನಾವು ವಾಕಿಂಗ್ ಮಾಡಕ್ ಸಾಧ್ಯ ಐತಿ. ಹೇಳೋ ತಾತ್ಪರ್ಯ ಏನಂತಂದ್ರೆ, ಹೊರಗೆ 100 ಅಲ್ಲ 1000 ಋಣಾತ್ಮಕ ಶಕ್ತಿಗಳಿರ್ಬಹುದು, ಆದ್ರೆ ನಮ್ಮೊಳಗಿರುವಂತಹ ಒಂದೇ ಒಂದು ಋಣಾತ್ಮಕತೆ ನಮಗೆ ಮುಂದೆ ಹೋಗಕ್ ಕೊಡೋದಿಲ್ಲ. ಅದ್ರ ಸಲುವಾಗಿ ನಮ್ಮಲ್ಲಿರುವಂತಹ ಪ್ರತಿಯೊಂದು ಋಣಾತ್ಮಕತೆಯನ್ನ, ಪ್ರತಿಯೊಂದು ನೆಗೆಟಿವ್ ಆಸ್ಪೆಕ್ಟ್ ಅನ್ನ ನಾವು ಹೊರಗೆ ತೆಗೆದಾಗ ಮಾತ್ರ ನಾವು ಮುಂದೆ ಹೋಗ್ಬಹುದು. ಅದೇ ತರನಾಗಿ ಹೇಳ್ತಾರೆ, ಒಂದು ತತ್ತಿ ಇದೆಯಲ್ಲ, ಅದನ್ನ ನಾವೇನಾದ್ರೂ ಹೊರಗಿಂದ ಹೊಡೆದ್ರೆ ಒಂದು ಜೀವ ಹೋಗುತ್ತೆ. ಆದ್ರೆ ಅದೇ ತತ್ತಿ ಒಳಗಿಂದ ಹೊಡೆದ್ರೆ ಒಂದು ಜೀವ ಹುಟ್ಟುತ್ತದೆ. ಆ ರೀತಿ ಪ್ರೇರಣೆ ಅನ್ನೋದು ನಿಮ್ಮ ಒಳಗಿಂದ ಬರ್ಬೇಕು. ಸಮಾಜದೊಳಗೆ ಯಾವಾಗಲೂ ನೆಗೆಟಿವ್ ಆಸ್ಪೆಕ್ಟ್ಸ್ ಇರ್ತಾವ, ಅದನ್ನ ಒಳಗಿಂದ ಬರುವಂತ ಪ್ರೇರಣೆ ಬಿಟ್ಟು ಮತ್ತೆ ಯಾವ ಪ್ರೇರಣೆ ಕೂಡ ನಿಮ್ಮನ್ನ ಪ್ರೇರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೊರಗಿನವ್ರು ನಿಮ್ಗೆ ಬರೀ ಹೇಳಬಹುದು, ಮಾರ್ಗದರ್ಶನ ಮಾಡಬಹುದು, ಬುದ್ಧಿ ಹೇಳಬಹುದು, 1000 ಮಾತು ಹೇಳಬಹುದು. ಆದ್ರೆ ಯಾವಾಗ ನೀವು ಅದ್ರ ಮೇಲೆ ನಡೀತಿರಲ್ಲ, ಆವಾಗ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತೆ. ಅದಕ್ಕಲ್ಲೇ ಮಾನ್ಯ ಸಿದ್ದೇಶ್ವರಗಳು ಹೇಳ್ತಾರೆ ಏನಂತಂದ್ರೆ, ಜಗತ್ತಿನಲ್ಲಿ ಹೇಳಬೇಕಾದಂತ ಎಲ್ಲಾ ಒಳ್ಳೆ ಮಾತುಗಳು ಹೇಳಾಗಿದೆ. ಜಗತ್ತಿನಲ್ಲಿ ಇಲ್ಲಿವರೆಗೆ ಏನ್ ಹೇಳಬೇಕಾಗಿತ್ತಲ್ಲ ಎಲ್ಲಾ ಒಳ್ಳೆ ಮಾತುಗಳನ್ನು ಹೇಳಾಗಿದೆ. ಆದ್ರೆ ಈಗ ಉಳಿದಿರೋದು ಪಾಲನೆ ಮಾತ್ರ. ಯಾರು ಪಾಲನೆ ಮಾಡ್ತಾರಲ್ಲ ಅವ್ರು ಯಶಸ್ವಿ ಆಗ್ತಾರ. ಪಾಲನೆ ಮಾಡಲಾರ್ದ ಈ ಕಿವಿಯಿಂದ ಕೇಳಿ ಈ ಕಿವಿ ಬಿಡೋರು ಎಂದೂ ಸಕ್ಸಸ್ಫುಲ್ ಆಗಂಗಿಲ್ಲ, ಎಂದೂ ಉದ್ಧಾರ ಆಗುದಿಲ್ಲ. ಅದರ ಸಲುವಾಗಿ ಒಂದು ಸರ್ಕಾರದ ವತಿಯಿಂದ ಫಸ್ಟ್ ಟೈಮ್ ಇಡೀ ಕರ್ನಾಟಕದಲ್ಲೇ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ನಡೆಸಬೇಕಾದ್ರೆ ಬಹಳಷ್ಟು ನಮಗೆ ತೊಂದರೆಗಳಾದವು, ಸಮಸ್ಯೆಗಳಾದವು. ಆದ್ರೂ ಕೂಡ ನಾವು ಇದನ್ನ ಮುನ್ನಡೆಸಿದ್ವಿ. ಯಾಕಂದ್ರೆ ನೀವು 70 ಜನರನ್ನ ಇಲ್ಲಿ ಕರ್ಕೊಂಡು ಬಂದು ಉಳಿಸ್ಕೊಂಡು ನಿಮ್ಮ ಆರೋಗ್ಯದಲ್ಲಿ ಏನೂ ಕೂಡ ಏರುಪೇರು ಆಗಲಾರ್ದಂಗ 70 ಜನರನ್ನ 8 ದಿನ ಜಾಕಿ ಮಾಡಿ ಹೊರಗೆ ಕಳಿಸೋದಿಲ್ಲ, ಅದು ನಮ್ಮ ಮೇಲೆ ಇರುವಂತ ರಿಸ್ಕ್. ಯಾರಿಗಾದ್ರೂ ಏನಾದ್ರೂ ಒಂದು ಆರೋಗ್ಯದ ಸಮಸ್ಯೆ ಆದ್ರೆ ಪೂರ್ತಿ ಬ್ಲೇಮ್ ನಮ್ಮ ಮೇಲೆ ಬರುತ್ತೆ. ಅಂತ ಜವಾಬ್ದಾರಿ ತಗೊಂಡು ಮಾಡೋದಿದೆ ಅಲ್ಲ, ಅದು ಬಹಳ ಇಂಪಾರ್ಟೆಂಟ್ ಕೆಲಸ. ಬಹಳ ಜವಾಬ್ದಾರಿಯಿಂದ ನಾವು ತಗೊಂಡ್ ಮಾಡಿದ್ವಿ. ಆದ್ರೆ ನಮಗೆ ಬಹಳ ಸಂತೋಷ ಏನಾಗಿತ್ತಂದ್ರೆ, ದೇವರ ದಯೆಯಿಂದ ನೀವು 70 ಜನರು ಕೂಡ ಈಗ ಕುಡಿಯುವುದನ್ನ ಬಿಟ್ಟು ನವ ಜೀವನದ ಕಡೆ ಹೋಗ್ತಾ ಇದ್ರಲ್ಲ, ಬಹಳ ಸಂತೋಷ. ಆದ್ರೆ ಹೊರಗೆ ಹೋದ ತಕ್ಷಣ ಹೇಳಿದ್ರಲ್ಲ, ಕೆಲವೊಬ್ರು ಇರ್ತಾರ ನಿಮ್ಮನ್ನು ಮತ್ತೊಂದ್ಸರಿ ಏನ್ ಮಾಡ್ಲಿಕ್ಕೆ, ನೆಗೆಟಿವ್ ಆಸ್ಪೆಕ್ಟ್ಸ್. ರೋಡ್ ಮೇಲೆ ಇರುವಂತಹ ಹರಳುಗಳು ನಿಮ್ಮ ಚುಚ್ಚಾಕ್ ರೆಡಿ ಇರ್ತಾವ. ಅವ್ ಏನ್ ಮಾಡ್ತಾವ, ನಿಮಗ ಬಾ ಮತ್ತೊಂದ್ಸಲ ಕುಡಿಯುವ ಅಂತ ಹೇಳ್ತಾರ. ಇವತ್ತು ಬಹಳ ತಲೆ ನುಸ್ಸಾಗತೈತಿ, ಬಾ ಒಂದ್ ಸ್ವಲ್ಪ ಕುಡಿಯುವ ಅಂತ ಹೇಳ್ತಾರ. ಯಾಕೋ ಕೆಲಸ ಮಾಡಕ್ ಮನಸ್ಸಾಗೋಲ್ತು, ಬಾ ಕುಡಿಯುವ ಅಂತ ಹೇಳ್ತಾರ. ಇವತ್ತು ಬಹಳ ಕೆಲಸ ಮಾಡಿ ಬಹಳ ದನದಿ ಸ್ವಲ್ಪ ಕುಡಿಯುವ ಅಂತ ಹೇಳ್ತಾರ. ಹೌದಾ? ಏನೇ ಇದ್ರು ಒಂದು ನೆವ ಹೇಳಿ ಬಾ ಅಂತ ಹೇಳ್ತಾರ. ಅವ್ರ ಕಡೆ ಎಂದೂ ಹೋಗಂಗಿಲ್ಲ. ಒಂದು ಸಾರಿ ನಾ ಬಿಟ್ಟಿನಿ ಮುಗಿದೋತ್, ಎಂದು ಅದ್ರ ಕಡೆ ನೋಡುವಂಗಿಲ್ಲ ಅಂತ ಹೇಳಿ ಎಂದೂ ನೋಡುವಂಗಿಲ್ಲ. ನಾವು ಅವರೇಜ್ ನಮ್ಮ ಪರ್ಸನಾಲಿಟಿ ಹೇಳ್ತಾರ, ಒಬ್ಬ ಸೈಕಾಲಜಿಸ್ಟ್ ಹೇಳ್ತಾರಂದ್ರ, ನಮ್ಮ ಪರ್ಸನಾಲಿಟಿ, ನಮ್ಮ ವ್ಯಕ್ತಿತ್ವ ಹೆಂಗೈತಂದ್ರ, ನಮ್ಮ 5 ಜನ ದೋಸ್ತರ ಪರ್ಸೆಂಟೇಜ್, ನಮ್ಮ 5 ಜನ ದೋಸ್ತರನ್ನ ಹೇಳಿದಂತಂದ್ರ ಆ 5 ಜನರ ಪರ್ಸನಾಲಿಟಿ ಪ್ಲಸ್ ಮಾಡಿ ಡಿವೈಡೆಡ್ ಬೈ 5 ಮಾಡಿ ಸರಾಸರಿ ಮಾಡಿದ್ರಂದ್ರ ಆ 5 ಜನರ ಪರ್ಸನಾಲಿಟಿ ಏನಿದೆ ಆ ಪರ್ಸನಾಲಿಟಿ ನಂದಿರತ್ತ. ಅಂದ್ರೆ ನಾವು ಯಾರ ಜೊತೆ ದೋಸ್ತಿ ಮಾಡ್ತೀವಿ ಅಂದ್ರ ನಮ್ಮ ಮೆಂಟಲ್ ಆಟಿಟ್ಯೂಡ್, ನನ್ನ ವಿಚಾರ, ನನ್ನ ಮನಸ್ಥಿತಿ ಯಾರ ಜೊತೆ ಸೆಟ್ ಆಗತ್ತಲ್ಲ ಅವ್ರ ಜೊತೆನೆ ನಾವು ಫ್ರೆಂಡ್ಶಿಪ್ ಮಾಡ್ತೀವಿ, ಅವ್ರ ಜೊತೆನೆ ದೋಸ್ತಿ ಮಾಡ್ತೀವಿ. ಈಗ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗೈತಿ. ಹಂಗಾದ್ರೆ ನೀವು ಹೊರಗೆ ಹೋದ ತಕ್ಷಣ ನಿಮ್ಗೆ ಏನ್ ಮಾಡ್ಬೇಕು, ದೋಸ್ತರು ಕೂಡ ಬದಲಾಗ್ಬೇಕು.
ಹಳೆ ದೋಸ್ತರು ಕೂಡ ದೋಸ್ತಿ ಎಂತ ಕೆಟ್ಟದ ಕಡೆ ಕರೆಯುವಂತ ಹಳೆ ದೋಸ್ತರು ದೋಸ್ತಿ ಮಾಡುವಂಗಿಲ್ಲ. ಆ ಹಳೆ ದೋಸ್ತರು ದೋಸ್ತಿ ಬಿಡಬೇಕು, ಒಳ್ಳೆ ಜನರ ಸಂಘ ಮಾಡೋದು, ಸಜ್ಜನರ ಸಂಘ ಮಾಡೋದು, ತಿಳಿದಲ್ಲ. ಅದಕ್ಕೆಲ್ಲ ಸಜ್ಜನರ ಸಂಘದ್ದು ಹೆಜ್ಜೆನು ಸವಿದ ಅಂತ ಹೇಳ್ತಾರ. ಸಜ್ಜನರ ಸಂಘ ಮಾಡಿ ಒಳ್ಳೆಯದ ಕಡೆ, ನವಜೀವನದ ಕಡೆ ನಿಮ್ಮ ಜೀವನವನ್ನ ನಡೆಸ್ರಿ. ಈ ಸಂದರ್ಭದಲ್ಲಿ ನಂಗೆ ಬಹಳ ಸಂತೋಷ ಏನಾಯ್ತಂದ್ರೆ 70 ಜನ ತಾವು ಒಂದು ಸುಮಾರು ಎಂತ ಜನ ಆಯ್ತಂದ್ರೆ 40 ಜನ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತಿದ್ರಂತ ನನಗೆ ಹೇಳಿದ್ರು. ಈಗ 40 ಜನ ಈಗ ಅದನ್ನ ಪೂರ್ತಿಯಾಗಿ ಬಿಟ್ಟು ನವಜೀವನ ಸ್ಟಾರ್ಟ್ ಮಾಡಿದ್ರಿ. ಇವತ್ತು ಮದುವೆ ಕೂಡ ಆಯ್ತು, ಬಹಳ ಸಂತೋಷ. ನಾನು ಬೆಳಿಗ್ಗೆ ಬಂದಾಗ ಕಾರ್ಯಕ್ರಮಕ್ಕೆ ಬಂದಿನೋ ಯಾವ್ದೋ ಮದುವೆಗೆ ಬಂದಿನೋ ಅನಿಸ್ತು ನನಗೆ. ಒಳಗೆ ಬಂದ ತಕ್ಷಣ ಯಾರಿಗೂ ಮದುವೆಗೆ ಬಂದಿನೋ ಅನ್ನುವಂತ ಫೀಲ್ ಬಂತು ನನಗೆ. ಅಷ್ಟು ಚೆನ್ನಾಗಿ ಇಲ್ಲೆಲ್ಲ ಮೇಂಟೈನ್ ಮಾಡಿದಂತ ಇದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಯವರು ಕೆಲಸ ಮಾಡಿದಾರ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸುದಂತಂದ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಯ ಧರ್ಮಾಧಿಕಾರಿಯಾದಂತ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೆದಿದೆ. ಅವರನ್ನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತೀನಿ. ಅದೇ ತರನಾಗಿ ಈ ಕಾರ್ಯಕ್ರಮಕ್ಕೆ ಒಬ್ಬ ಹಿರಿಯ ಶಿಬಿರಾಧಿಕಾರಿಯಾಗಿ ಬಂದು ನಿಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡಿ 1ನೇ ದಿನ ಬಂದಾಗ ಹ್ಯಾಂಗಿತ್ತು ಪರಿಸ್ಥಿತಿ ನೋಡಿದ್ವಿ ನಾವು. ಎಳೆದು ತಂದು ಕುಡಿಸಿವಿ ನಿಮಗೆ ಜೈ ಅಂತ ಯಾರು ಅನ್ನಾಕತ್ತಿದ್ರಿ, ಹೌದಾ? ಆದ್ರ ಇವತ್ತು ನೀವು ವಾಪಸ್ ಹೋಗಕ್ ಮನಸ್ಸಿಲ್ಲ ಇಲ್ಲಿಂದ, ಹೌದಲ್ಲ? ವಾಪಸ್ ಮನೆಗೆ ಹೋಗಕ್ ಮನಸ್ಸಿಲ್ಲ. ಹಂಗ ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡದಂತ ಪ್ರಮುಖರಂತಂದ್ರೆ ದಿವಾಕರ್ ಪೂಜಾರಿ ಅವರು. ಅವರಿಗೆ ವಿಶೇಷವಾಗಿ ಒಂದು ಚಪ್ಪಾಳೆ. ಅದೇ ತರನಾಗಿ ಸಹೋದರಿ ಜಯಲಕ್ಷ್ಮಿ ಅವರು ಒಂದು ತಾಯಿ ಸ್ವರೂಪದಲ್ಲಿ ನಿಮ್ಮನ್ನ ಕಾಳಜಿ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಒಂದು ಚಪ್ಪಾಳೆ ತಟ್ಟಿ ಧನ್ಯವಾದಗಳು. ಈ ಕಾರ್ಯಕ್ರಮ ನಡಿಬೇಕಾದ್ರೆ ಈ ಒಂದು ಛತ್ರ ನಮಗೆ ಕೊಟ್ಟು ಬಹಳ ನಮಗೆ ಕಾಳಜಿ ಮಾಡಿದಂತ ವಿಶ್ವಕರ್ಮ ವಿಕಾಸ ಸಂಸ್ಥೆ ಅಧ್ಯಕ್ಷರಾದಂತ ಶ್ರೀ ಭೀಮರಾಯ ಬಡಿಗೇರ್ ಅವರಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಕ್ಕೆ ಬಯಸ್ತೇನೆ. ಈ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಏನಿದೆ ಅಲ್ಲ, ಇದರ ಅಧ್ಯಕ್ಷರು ಸೋಮನಗೌಡ ವಿ ಪಾಟೀಲ್ ಅವರು ಕೂಡ ನಮಗೆ ಯಾವಾಗಲೂ ಕೂಡ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾದಂತ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಮುಖ್ಯವಾಗಿ ಈಗ ತಾನೇ ಮಾತಾಡಿದಂತ ಸಂತೋಷ್ ಕುಮಾರ್ ರೈ ಅವರು ಬಹಳ ಮೃದು ಸ್ವಭಾವದವರು. ಅವರು ಯಾವಾಗಲೂ ಮಾರ್ಗದರ್ಶನ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಮುಗಿಸೋದರಿಗೆ. ಅವ್ರಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ಅರ್ಪಿಸಕ್ ಬಯಸ್ತೀನಿ. ಈ ಇಂಡಿ ತಾಲೂಕಿನ ಯೋಜನಾಧಿಕಾರಿ ಅಂತ ನಟರಾಜ್ ಎಲ್ಎಂ ಅವರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಬಹಳ ವಿಶೇಷ ಕಾಳಜಿ ವಹಿಸಿ ಪ್ರತಿಯೊಂದನ್ನು ಕೂಡ ಹಗಲಿರುಳು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಶ್ರಮಿಸಿದ್ದಾರೆ. ಅವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ರಾಜೇಶ್ ಅವರು ಬಹಳ ಒಬ್ಬ ನಿಮ್ಮ ಸಹೋದರನಾಗಿ ನಿಮಗೆ ಕಾಳಜಿ ಮಾಡಿದ್ದಾರೆ. ರಾಜೇಶ್ ಅವರು ಪ್ರಾದೇಶಿಕ ಯೋಜನಾಧಿಕಾರಿ, ಅವರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದಂತ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಾವು ರಾಹುಲ್ ನಾಯಕ್ ಮತ್ತೆ ಅವರ ಟೀಮ್, ಇಡೀ ಟೀಮಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಕ್ಕೆ ಬಯಸ್ತೇನೆ. ಮತ್ತೆ ನನ್ನ ಆತ್ಮೀಯ ಗೆಳೆಯ ಮತ್ತೆ ಈ ಕಾರ್ಯಕ್ರಮ ಮುನ್ನಡಿಬೇಕಾದ್ರೆ ಬಹಳಷ್ಟು ಕೆಲಸ ಮಾಡಿದಂತ ಬಸವರಾಜ್ ಬಬ್ಲಾದಿ ಅವರು, ಹಿರೇರೋಗಿ ಪೀಳಿಗೆ ಅವರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ಹಿರೇರೋಗಿ ಪಂಚಾಯಿತಿಯಿಂದ ಇಡೀ ಅಧ್ಯಕ್ಷರು, ಅಲ್ಲಿರುವಂತಹ ಎಲ್ಲ ಸದಸ್ಯರು, ಅಲ್ಲಿ ಜನ ಬಂದು ನಾವು ವಾಪಸ್ ಇವ್ರೆಲ್ಲ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಅವ್ರ ಎದುರು ನಿಂತು ಎಲ್ಲರಿಗೂ ಹೇಳಿ ತಿಳಿಸಿ, ಇಲ್ಲ ನೀವು ಎಲ್ಲರೂ ಇರ್ಬೇಕಂತ ಹೇಳಿ ಕಾಳಜಿ ವಹಿಸಿದಂತ ಇಡೀ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸಕ್ ಬಯಸ್ತೇನೆ. ಹೊಸಮನಿ ಅವರು ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಕ್ ಬಯಸ್ತೇನೆ. ಮತ್ತೆ ನಮ್ಮ ಪುರಸಭೆಯವರು ಕೂಡ ಬಹಳಷ್ಟು ಸಹಾಯ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಆರಕ್ಷಕ ಇಲಾಖೆಯವರು ಸಹಾಯ ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಡಿಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸಹಾಯ ಸಹಕಾರ ಮಾಡಿದ್ದಾರೆ. ನಾವೇನೋ ಮಾರ್ಗದರ್ಶನ ಮಾಡಿರ್ಬೋದು, ಸ್ಟಾರ್ಟಿಂಗ್ ಬಂದು ಹೇಳಿರ್ಬೋದು, ಆದ್ರೆ ಕೆಲಸ ಮಾಡೋದಿದೆಯಲ್ಲ ಅದು ಬಹಳ ಮಹತ್ವದ್ದು. ಪ್ರತಿಯೊಬ್ಬರ ಒಂದು ಕೆಲಸವನ್ನ ಈ ಸಂದರ್ಭದಲ್ಲಿ ನಾನು ನೆನೆಸಕ್ ಬಯಸಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.